ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 81ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ. ಒನ್ ಪ್ಲಸ್ ಅವರು ಓಪೋ ಅವ್ರ ಜೊತೆ ಮರ್ಜ್ ಆದ್ರೆ ಆಗ್ತಿದ್ದಾರೆ, ಅಂದ್ರೆ ಪಾರ್ಟ್ನರ್ ಆದ್ರೆ ಆಗ್ತಿದ್ದಾರೆ. ಚೈನಾದಲ್ಲಿ ಈಗಾಗಲೇ ಇವರಿಬ್ರು ಕೂಡ ಒಟ್ಟಾಗೆ ಕೆಲಸ ಮಾಡ್ತಿದ್ದಾರೆ. ಒನ್ ಪ್ಲಸ್ ಅವ್ರದ್ದು ಆಕ್ಸಿಜನ್ ಓಎಸ್, ಓಪೋ ಅವ್ರದ್ದು ಕಲರ್ ಓಎಸ್. ಸೊ ರೀಸೆಂಟ್ ಆಗಿ ಚೈನಾದಲ್ಲಿ ಒನ್ ಪ್ಲಸ್ 9 ಸೀರೀಸ್ ಮೊಬೈಲ್ಸ್ ಗಳನ್ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟೋ ಮೊಬೈಲ್ಸ್ ಗಳಲ್ಲಿ ಓಪೋ ಅವ್ರದ್ದು ಕಲರ್ ಓಎಸ್ ಆದ್ರೆ ಯೂಸ್ ಮಾಡಿದ್ದಾರೆ. ಅಂದ್ರೆ ನೋಡೋದಿಕ್ ಮಾತ್ರ ಒನ್ ಪ್ಲಸ್ ಮೊಬೈಲ್, ಆದ್ರೆ ಒಳಗಡೆ ನಡೆಯೋ ಎಲ್ಲ ಆಪರೇಷನ್ಸ್ ಕೂಡ ಓಪೋ ಅವ್ರದ್ದಾದ್ರೆ ಇರುತ್ತೆ. ಯಾಕೆಂದ್ರೆ ಓಪೋ ಓಎಸ್ ಆದ್ರೆ ಯೂಸ್ ಮಾಡಿದ್ದಾರೆ, ಕಲರ್ ಓಎಸ್ ನ. ನಮ್ ಇಂಡಿಯಾದಲ್ಲಿ ಪ್ರಯೋಗ ಎಲ್ಲ ಮಾಡಲ್ಲ, ಯಾಕೆಂದ್ರೆ ಇಂಡಿಯಾದಲ್ಲಿ ಸಪರೇಟ್ ಆಗಿ ಆಕ್ಸಿಜನ್ ಓಎಸ್ ಗೆನೆ ಫ್ಯಾನ್ ಬೇಸ್ ಆದ್ರೆ ಇದೆ. ತುಂಬಾ ಜನ ಒನ್ ಪ್ಲಸ್ ಅಂತ ಹೇಳ್ಬಿಟ್ಟು ತಗೊಳೋದಿಲ್ಲ, ಮೊಬೈಲ್ ಅಲ್ಲಿರೋ ಆಕ್ಸಿಜನ್ ಓಎಸ್ ಗೋಸ್ಕರನೇ ತುಂಬಾ ಜನ ಒನ್ ಪ್ಲಸ್ ಫೋನ್ಸ್ ಗಳನ್ನಾದ್ರೆ ತಗೊಂತಾರೆ. ಅದೇ ಏನಾದ್ರೂ ಕಲರ್ ಓಎಸ್ ತಂದ್ಬಿಟ್ರು ಅಂದ್ರೆ ತುಂಬಾ ಜನ ಒನ್ ಪ್ಲಸ್ ಮೊಬೈಲ್ಸ್ ಗಳನ್ನೇ ತಗೊಳೋದಿಲ್ಲ. ಒನ್ ಪ್ಲಸ್ ಅವರು ಓಪೋ ಅವ್ರ ಜೊತೆ ಪಾರ್ಟ್ನರ್ ಆದ್ರೆ ಏನ್ ಉಪಯೋಗ ಅಂದ್ರೆ, ಓಪೋ ತುಂಬಾನೇ ದೊಡ್ಡ ಕಂಪ್ನಿ, ನಾನು ಹೇಳ್ಬೇಕಾಗಿಲ್ಲ. ಸೊ ಅವರು ತುಂಬಾ ಪೇಟೆಂಟ್ಸ್ ಗಳನ್ನ ಫೈಲ್ ಮಾಡಿರ್ತಾರೆ. ಇನ್ಮೇಲಿಂದ ಒನ್ ಪ್ಲಸ್ ಅವರು ಕೂಡ ಆ ಒಂದು ಪೇಟೆಂಟ್ಸ್ ನ ಯೂಸ್ ಮಾಡ್ಕೋಬಹುದು. ಇವಾಗ್ಲೇ ಅಲ್ಲ, ಎಷ್ಟೋ ವರ್ಷದಿಂದ ಒನ್ ಪ್ಲಸ್ ಅವರು ಯೂಸ್ ಮಾಡ್ಕೊಂತಿದ್ದಾರೆ. ಓಪೋ ಅಲ್ಲಿ ಏನು ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಇದೆ ಅಲ್ಲ, ಅದೇ ಒಂದು ಟೆಕ್ನಾಲಜಿನ ಒನ್ ಪ್ಲಸ್ ಅವರು ಕೂಡ ಯೂಸ್ ಮಾಡ್ಕೊಂತಾರೆ. ಓಪೋ ಅವರು ಹೊಸ ಡಿಸೈನ್ ಏನ್ ಪೇಟೆಂಟ್ ಮಾಡಿರ್ತಾರಲ್ಲ, ಆ ಒಂದು ಫೈಲ್ಸ್ ನ ಒನ್ ಪ್ಲಸ್ ಅವರು ಕೂಡ ಯೂಸ್ ಮಾಡ್ಕೊಂತಾರೆ. ಸೊ ಈ ರೀತಿಯಾಗಿ ತುಂಬಾ ವರ್ಷದಿಂದ ಇವರಿಬ್ರು ಒಟ್ಟಾಗೆ ಇದ್ದಾರೆ. ಆದ್ರೆ ನಿನ್ನೆ ಅಫಿಷಿಯಲ್ ಆಗಿ ಒನ್ ಪ್ಲಸ್ ಅವರು ಅನೌನ್ಸ್ ಆದ್ರೆ ಮಾಡಿದ್ದಾರೆ, ಇನ್ಮೇಲಿಂದ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇನ್ಮೇಲಿಂದ ನಿಮಗೂ ಅಷ್ಟೇ, ಯಾರ್ಯಾರು ಒನ್ ಪ್ಲಸ್ ಫೋನ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಬೇಗ ಬೇಗ ಅಪ್ಡೇಟ್ಸ್ ಗಳು ಬರುತ್ತೆ. ಸೆಕ್ಯೂರಿಟಿ ಪ್ಯಾಚ್ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ಸ್, ಸೊ ಎಲ್ಲಾನು ಕೂಡ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಆದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪಬ್ಜಿ ಇಂದ. ಪಬ್ಜಿ ಈಗಿರೋ ರೂಮರ್ಸ್ ಪ್ರಕಾರ ನೋಡ್ಕೊಂಡ್ರೆ ಪಬ್ಜಿ ಗೇಮ್ ನ ನಾಳೆನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಲಾಂಚ್ ಗೆ ಸಂಬಂಧಪಟ್ಟ ಯಾವ ಇನ್ಫಾರ್ಮೇಶನ್ ಕೂಡ ಹೊರಗಾದ್ರೆ ಬಂದಿಲ್ಲ. ಅಫಿಷಿಯಲ್ ಆಗಿನೂ ಕೂಡ ಇವರು ಅನೌನ್ಸ್ ಆದ್ರೆ ಮಾಡ್ತಾ ಇಲ್ಲ. ತುಂಬಾ ಜನ ಆದ್ರೆ ವೇಟ್ ಮಾಡ್ತಿದ್ದಾರೆ, ಯಾವಾಗಪ್ಪ ಇವರು ಈ ಗೇಮ್ ನ ಲಾಂಚ್ ಮಾಡ್ತಾರೆ ಅಂತ. ಅವ್ರು ಹೇಳಲ್ಲ, ನಾವು ಬಿಡಲ್ಲ, ಹೀಗಿದೆ ಪರಿಸ್ಥಿತಿ. ಈಗ ಪ್ಲೇ ಸ್ಟೋರ್ ಅಲ್ಲಿ ಪಬ್ಜಿ ಫಸ್ಟ್ ಓಪನ್ ಬೀಟಾ ವರ್ಷನ್ ಆದ್ರೆ ಬಂದಿದೆ. ಸೊ ಎಲ್ಲರಿಗೂ ಅಲ್ಲ, ಸೆಲೆಕ್ಟೆಡ್ ಯೂಸರ್ಸ್ ಮಾತ್ರ ಈ ಒಂದು ಆಪ್ಷನ್ ಆದ್ರೆ ಕೊಟ್ಟಿದ್ದಾರೆ. ಸೊ ಗೇಮ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ನೀವು ಒಂದ್ಸಲ ಹೋಗ್ಬಿಟ್ಟು ಟೆಸ್ಟ್ ಆದ್ರೆ ಮಾಡ್ಬೋದು. ಅಂದ್ರೆ ಇದು ಬೀಟಾ ವರ್ಷನ್, ಸ್ಟೇಬಲ್ ವರ್ಷನ್ ಅಲ್ಲ, ತುಂಬಾನೇ ಬಗ್ಸ್ ಇರುತ್ತೆ ಇದರಲ್ಲಿ. ಸೊ ಇನ್ನ ಇವರು ಟೆಸ್ಟಿಂಗ್ ಪರ್ಪಸ್ ಅಲ್ಲೇ ಇದ್ದಾರೆ, ಇನ್ನ ಸ್ಟೇಬಲ್ ವರ್ಷನ್ ಕೂಡ ಇವ್ರ ಹತ್ರ ರೆಡಿ ಆದ್ರೆ ಇಲ್ಲ. ಸೊ ತುಂಬಾ ಜನ ಏನಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಬಂದ್ಬಿಟ್ಟಿದೆ ಆಪ್ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಇದು ಬಂದ್ಬಿಟ್ಟು ಬೀಟಾ ವರ್ಷನ್, ತುಂಬಾನೇ ಬಗ್ಸ್ ಇರುತ್ತೆ, ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ. ಸ್ಟೇಬಲ್ ವರ್ಷನ್ ಬರೋವರೆಗೂ ವೇಟ್ ಮಾಡಿ. ಸ್ಟೇಬಲ್ ವರ್ಷನ್ ಏನಾದ್ರೂ ಅವರು ಅಪ್ಲೋಡ್ ಮಾಡಿದ್ರು ಅಂದ್ರೆ ನಾನು ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸೋದಕ್ಕಾದ್ರೆ ಟ್ರೈ ಮಾಡ್ತೀನಿ, ಇಲ್ಲ ಟೆಕ್ ನ್ಯೂಸ್ ಅಲ್ಲಾದ್ರೂ ನಾನು ನಿಮಗೆ ಹೇಳ್ತೀನಿ. ಸೊ ಆದಷ್ಟು ಬೀಟಾ ಇಂದ ದೂರ ಇರೋದೇ ಒಳ್ಳೇದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ವಿಗ್ಗಿ ಇಂದ. ಸ್ವಿಗ್ಗಿ ಹೆಸರು ಕೇಳ್ತಾ ಇರೋರು ಯಾರು ಕೂಡ ಇರೋದಿಲ್ಲ, ಫುಡ್ ಡೆಲಿವರೀಸ್ ಆದ್ರೆ ಮಾಡ್ತಿರ್ತಾರೆ. ಇವಾಗ ಸ್ವಿಗ್ಗಿ ಅವರು ಸ್ವಿಗ್ಗಿ ಡ್ರೋನ್ ಡೆಲಿವರಿ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫುಡ್ಡೇ ಅಲ್ಲ, ಸೊ ಬೇಕಂದ್ರೆ ಮೆಡಿಸಿನ್ ಕೂಡ ಇವರು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಅವರಾದ್ರೆ ಹೇಳ್ತಿದ್ದಾರೆ. ಸೊ ಈಗಾಗಲೇ ಪಂಜಾಬ್ ಅಲ್ಲಿ, ಹಾಗೆ ಬಂದ್ಬಿಟ್ಟು UP ಅಲ್ಲಿ ಕ್ಲಿಯರೆನ್ಸ್ ಆದ್ರೆ ಕೊಟ್ಟಿದ್ದಾರೆ ಡ್ರೋನ್ ಟೆಸ್ಟ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ತುಂಬಾ ಕಡೆ ನಾವು ಈ ಒಂದು ಸ್ವಿಗ್ಗಿ ಕಡೆಯಿಂದ ಡ್ರೋನ್ ಡೆಲಿವರಿ ಆದ್ರೆ ನೋಡಬಹುದು. ಸ್ವಿಗ್ಗಿ ಅವರು ಡ್ರೋನ್ ತಂದಿದ್ದಾರೆ ಅಂದ್ಮೇಲೆ ಝೊಮ್ಯಾಟೋದವ್ರು ಸುಮ್ನಿರ್ತಾರ? ಸೊ ಅವರು ಕೂಡ ಡ್ರೋನ್ ತಂದೆ ತರ್ತಾರೆ. ಆದ್ರೆ ಸ್ವಿಗ್ಗಿ ಅವರು ಅನೌನ್ಸ್ ಮಾಡಿದ್ದಾರೆ, ಇನ್ನ ಝೊಮ್ಯಾಟೋದವರು ಯಾವುದೇ ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವಾಟೆಕ್ 2021 ಕಾನ್ಫರೆನ್ಸ್ ಇಂದ. ಏನಪ್ಪಾ ಇದು ಕಾನ್ಫರೆನ್ಸ್ ಅಂದ್ರೆ, ಸೊ ಇದು ಬಂದ್ಬಿಟ್ಟು ದೊಡ್ಡ ಟೆಕ್ ಕಾನ್ಫರೆನ್ಸ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಂಪ್ನಿ CEO ಅವರಾದ್ರೆ ಬರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಅವರಿಗಿರೋ ಒಂದು ಟೆಕ್ನಾಲಜಿ ಇನ್ಫಾರ್ಮೇಶನ್ಸ್ ಗಳನ್ನ ಅಲ್ಲಿ ಶೇರ್ ಆದ್ರೆ ಮಾಡ್ಕೊಂತಾರೆ. ಸೊ ಇವಾಗ ಆಪಲ್ CEO ಹೇಳಿರೋದೇನು ಅಂದ್ರೆ, iOS ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಆಂಡ್ರಾಯ್ಡ್ ಅಲ್ಲಿ 47% ಮೋರ್ ಮಾಲ್ವೇರ್ ಅಟ್ಯಾಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಪಲ್ CEO ಟಿಮ್ ಕುಕ್ ಆದ್ರೆ ಹೇಳಿದ್ದಾರೆ. ಅಂದ್ರೆ iOS ಒಂದ್ ಸ್ವಲ್ಪ ಬೆಟರ್, ಆಂಡ್ರಾಯ್ಡ್ ಅಲ್ಲಿ ತುಂಬಾ ವೈರಸ್ ಅಟ್ಯಾಕ್ ಆಗುತ್ತೆ, ಸೊ ಬೇಗ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಟಿಮ್ ಕುಕ್ ಆದ್ರೆ ಹೇಳಿದ್ದಾರೆ. ಸೊ ಇದು ಕಾಮನ್, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಅದ್ರ ಜೊತೆಗೆ ಆಪಲ್ CEO ಹೇಳಿರೋದೇನು ಅಂದ್ರೆ, ಸೈಡ್ ಲೋಡರ್ ಅಂದ್ರೆ ಏನು ಇಲ್ಲ, ಇವಾಗ APK ಫೈಲ್ ಅಂತಾರಲ್ಲ, ಸೊ ಅದನ್ನೇ ನಾವು ಸೈಡ್ ಲೋಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೈಡ್ ಲೋಡರ್ ಇಂದ ಆಪಲ್ ಫೋನ್ಸ್ ಗಳಿಗೆ ತುಂಬಾನೇ ಹೊಡ್ತಾ ಬೀಳುತ್ತೆ, ಆಪಲ್ ಸೆಕ್ಯೂರಿಟಿಗೆ ತುಂಬಾ ಡೆಸ್ಟ್ರಾಯ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಟಿಮ್ ಕುಕ್ ಆದ್ರೆ ಹೇಳಿದ್ದಾರೆ. ಸೊ ಇವಾಗ ಏನು ಅಂದ್ರೆ, ಐಫೋನ್ಸ್ ಗಳಲ್ಲಿ ನಾವು ಸೈಡ್ ಲೋಡರ್ ಇಂದ ಯಾವ ಆಪ್ಸ್ ಕೂಡ ಡೌನ್ಲೋಡ್ ಮಾಡ್ಕೊಳೋದಿಕ್ಕಾದ್ರೆ ಆಗೋದಿಲ್ಲ, ಅಷ್ಟು ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಾದ್ರೆ ಇರುತ್ತೆ. ಅದೇ ಆಂಡ್ರಾಯ್ಡ್ ಅಲ್ಲಿ ಹಂಗಲ್ಲ, ನೀವು ಯಾವ ಆಪ್ಸ್ ಬೇಕಂದ್ರೂ ನೀವು ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು. ಆದ್ರೆ iOS ಅಲ್ಲಿ ಇದು ತುಂಬಾನೇ ಕಷ್ಟ. ಸೊ ನಿಮಗೆ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ಲೇಬೇಕು ಅಂದ್ರೆ ಚೈನ್ ಬ್ರೇಕ್ ಆದ್ರೆ ಮಾಡ್ಕೋಬೇಕು. ಸೊ ಜೈಲ್ ಬ್ರೇಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ನೀವು
ಯಾವ ಆಪ್ಸ್ ಬೇಕಾದ್ರೂ ಆಂಡ್ರಾಯ್ಡ್ ತರ iOS ಅಲ್ಲೂ ಕೂಡ ನೀವು ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು. ಆಂಡ್ರಾಯ್ಡ್ ಯೂಸರ್ಸ್ ಅಷ್ಟೇ, ಸೊ ಯಾವ್ಯಾವ ಆಪ್ಸ್ ಸಿಗ್ತಾ ಇದೆ APK ಅಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡ್ರಿ. ಸೊ ಫಸ್ಟ್ ಗೆ ತುಂಬಾನೇ ಚೆನ್ನಾಗಿರುತ್ತೆ, ಆಮೇಲೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಆಪ್ ನಮಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಎಷ್ಟು ಮಟ್ಟಿಗೆ ಕಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಒಂದ್ ಸ್ವಲ್ಪ APK ಫೈಲ್ ಇಂದ ದೂರನೇ ಇರಿ, ಆದಷ್ಟು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಜೆನ್ಯೂನ್ ಆಪ್ಸ್ ಆದ್ರೆ ಸಿಗುತ್ತೆ, ಸೊ ಎಲ್ಲಾನು ಕೂಡ ನಿಮಗೆ ಪ್ರಾಪರ್ ಆಗಾದ್ರೆ ಇರುತ್ತೆ. ಸೊ ನೀವು APK ಫೈಲ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ನಿಮಗೆ ಇವಾಗ ಚೆನ್ನಾಗಿದ್ರು ಕೂಡ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಆ ಪ್ರಾಬ್ಲಮ್ ಆದ್ರೆ ಫೇಸ್ ಮಾಡ್ತೀರಾ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE ಈ ಮೊಬೈಲ್ ಇವಾಗ 3C ಸರ್ಟಿಫಿಕೇಶನ್ ಸೈಟ್ ಅಲ್ಲಾದ್ರೆ ಸ್ಪಾಟ್ ಆಗಿದೆ. ಸೊ ಇಲ್ಲಿ ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 25 ವಾಟ್ ಫಾಸ್ಟ್ ಚಾರ್ಜರ್ ಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ಬಂದ್ಬಿಟ್ಟು 5G ಕನೆಕ್ಟಿವಿಟಿ ಇಂದ ಆದ್ರೆ ಬರುತ್ತೆ. ಈ ಮೊಬೈಲ್ 5G ಗಾದ್ರೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿಂಡೋಸ್ ಇಂದ ವಿಂಡೋಸ್ 11 ಹೊಸ ವರ್ಷನ್ ಅಪ್ಡೇಟ್ ನ ಫ್ರೀ ಆಗಿ ವಿಂಡೋಸ್ 7 ಹಾಗೆ ಬಂದ್ಬಿಟ್ಟು ವಿಂಡೋಸ್ 8.1 ಗೆ ಫ್ರೀ ಆಗಿ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಆದ್ರೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆದ್ರೆ ಆಗಿಲ್ಲ. ಈ ವಿಂಡೋಸ್ 11 ನ ಜೂನ್ 24ನೇ ತಾರೀಕು ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಅಫಿಷಿಯಲ್ ಆಗಿ, ಆವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ನಾಜೋ 30 ಈ ಮೊಬೈಲ್ ನ ಜೂನ್ 24ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಇದೇ ಇವೆಂಟ್ ಅಲ್ಲಿ ಇವರು 32 ಇಂಚಸ್ ಟಿವಿನೂ ಕೂಡ ಇವರು ಲಾಂಚ್ ಆದ್ರೆ ಮಾಡ್ತಿದ್ದಾರೆ, ಸ್ಮಾರ್ಟ್ ಟಿವಿನ. ಸೊ ರಿಯಲ್ಮಿ ನಾಜೋ 30 ಮೊಬೈಲ್ ಏನಿದಲ್ಲ, ಸೊ ಅದರಲ್ಲಿ ನಿಮಗೆ 2 ಮಾಡೆಲ್ ಇಂದ ಆದ್ರೆ ಇವ್ರು ತರ್ತಿದ್ದಾರೆ, 4G ಮಾಡಲ್ ಹಾಗೆ ಬಂದ್ಬಿಟ್ಟು 5G ಮಾಡಲ್. ಸೊ ನಿಮಗೆ 4G ಬೇಕು ಅಂದ್ರೆ 4G ಮೊಬೈಲ್ ತಗೋಬಹುದು, 5G ಬೇಕು ಅಂದ್ರೆ 5G ಮೊಬೈಲ್ ಆದ್ರೆ ತಗೋಬಹುದು. ಸೊ ತುಂಬಾ ಜನ 5G ಮೊಬೈಲ್ ತಗೊಂತಾರೆ, ಇವಾಗ ಯಾರು ಕೂಡ 4G ಮೊಬೈಲ್ ಆದ್ರೆ ತಗೊಳೋದಿಲ್ಲ. ಸೊ ನೋಡೋಣಂತೆ ಜೂನ್ 24ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ ಹಾನರ್ 50 ಸೀರೀಸ್ ಮೊಬೈಲ್ಸ್ ಗಳನ್ನ ನಿನ್ನೆ ಚೈನಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಸೊ ಇವರಲ್ಲಿ 3 ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡಿದ್ದಾರೆ, ಹಾನರ್ 50, ಹಾನರ್ 50 SE, ಹಾನರ್ 50 Pro ಅಂತ ಹೇಳ್ಬಿಟ್ಟು. 3 ಮೊಬೈಲ್ಸ್ ಇಂದು ಸ್ಪೆಸಿಫಿಕೇಶನ್ಸ್ ಆದ್ರೆ ಕ್ಲೀನ್ ಆಗಿ ಹೊರಗ್ ಬಂದಿಲ್ಲ, ಎಲ್ಲ ಅರ್ಧಂಬರ್ಧ ಆದ್ರೆ ಹೊರಗ್ ಬಂದಿದೆ. ಆದ್ರೆ ಪ್ರೈಸ್ ಡೀಟೇಲ್ಸ್ ಮಾತ್ರ ಕ್ಲೀನ್ ಆಗಿ ಹೊರಗಾದ್ರೆ ಬಂದಿದೆ. ಸೊ ಈ 3ರಲ್ಲೂ ಕಾಮನ್ ಏನಾದ್ರೂ ಇದೆಯಾ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಅಂದ್ರೆ ಅದು ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಸೊ 3ರಲ್ಲೂ ಕೂಡ ನಿಮಗೆ OLED ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಇರುತ್ತೆ. ಹಾನರ್ 50 Pro ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ಸ್ನ್ಯಾಪ್ ಡ್ರ್ಯಾಗನ್ 778G 5G ಸಪೋರ್ಟ್ ಆದ್ರೆ ಮಾಡುತ್ತೆ. ಹಾನರ್ 50 SE ಅಲ್ಲಿ ಮಾತ್ರ ಮೀಡಿಯಾಟೆಕ್ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಹಾನರ್ 50 SE 8GB 128GB 27,500, 8GB 256GB 30,900, ಹಾನರ್ 50 8GB 128GB 34,700, 12GB 256GB 39,000, ಹಾನರ್ 50 Pro 8GB 256GB 42,400 ಆದ್ರೆ ಇಟ್ಟಿದ್ದಾರೆ. ಸೊ ಒಳ್ಳೆ ಪ್ರೈಸ್. ಸೊ ಡಿಸೈನ್ ಗೆ ನಾನು ಈ ಮೊಬೈಲಿಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಡಿಸೈನ್ ಅಂತೂ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಸೇಮ್ ಇದೇ ಡಿಸೈನ್ ಅಲ್ಲಿ ನನಗೆ ಅನ್ನಿಸ್ದಂಗೆ ಹುವಾವೆ ಅವರು ಕೂಡ ತರ್ತಾ ಇದ್ದಾರೆ. ಸೊ ಅವ್ರು ಇನ್ನ ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡಿಲ್ಲ, ಈ ಮೊಬೈಲ್ಸ್ ಗಳನ್ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ V21e ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಪೋಸ್ಟರ್ ಆದ್ರೆ ರಿಲೀಸ್ ಆಗಿದೆ. ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಮೊಬೈಲ್ ಗೆ ಸಂಬಂಧಪಟ್ಟ ಫುಲ್ ಡಿಸೈನ್ ಆದ್ರೆ ಕ್ಲೀನ್ ಆಗಿ ಕಾಣಿಸ್ಬಿಡುತ್ತೆ. ಇನ್ನೊಂದ್ 2 ವಾರದಲ್ಲಿ ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಪ್ರೈಸ್ ನೋಡ್ಕೊಂಡ್ರೆ 20,000 ಇರ್ಬೋದು ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 700 ಈ ಪ್ರೊಸೆಸರ್ ಏನೋ ಯೂಸ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.